ಅಲ್ಲಿಂದ ಒಂದು ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಒಂದು ಕ್ವಾರ್ಟರ್ಸ್ ಇದೆ. ಕ್ವಾರ್ಟರ್ಸ್ ತನಕ ಗಾಡಿ ಆಗ್ಬೋದು. ಮಸ್ತಾಗಿದೆ. ಸೊ ನೋಡಿ, ಇದೊಂದು ಸುತ್ತ ಫುಲ್ಲು ಬೆಟ್ಟ, ಮಧ್ಯದೊಂದು ಹೊಳೆ, ಸಖತ್ತಾಗಿದೆ ಮಾತ್ರ. ವೆರಿ ಸಾಕು. ಇದೇ ನೀವು ಕಾಣಿಸ್ತಿರೋದು ಮಂಜೇರಿ ಬೆಟ್ಟ ಅಂತ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಲ್ಲೋ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಬೆಂಜೇರಿ ಬೆಟ್ಟ ಅಂತ ಆಯಿತಾ. ಇದು ಆ್ಯಕ್ಚುಲಿ ಅಷ್ಟೊಂದು ಫೇಮಸ್ ಅಂತ ಏನಿಲ್ಲ. ಇದೊಂದು ಸ್ವಲ್ಪ ಅಂತ ಔಟ್ಸ್ಕರ್ಟ್ಸಲ್ಲಿ ಇರೋದು, ಅಂದರೆ ಟೌನಿಂದ ತುಂಬ ಆಚೆ ಇರೋದು. ಸೊ ಇದುವರೆಗೂ ಅಲ್ಲಿ ಅಂದರೆ ಅದೊಂದು ಟೂರಿಸ್ಟ್ ಸ್ಪಾಟ್ ಅಂತ ಏನಿಲ್ಲ, ಬಟ್ ಒಂದು ಒಳ್ಳೆ ವ್ಯೂ ಎಲ್ಲ ಇದೆ ಅಂತ ಹೋಗ್ತಾ ಇರೋದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನನಗೂ ಗೊತ್ತಿಲ್ಲ ಅದು ಹೇಗಿದೆ ಅಂತ. ಸೊ ನನ್ನ ಫ್ರೆಂಡ್ ಅಲ್ಲಿ ಇದು ಫಾರೆಸ್ಟ್ಗೆ ವರ್ಕ್ ಮಾಡ್ತಿರೋದು, ಅವನಂದರೆ ಹೋಮ್ ಗಾರ್ಡ್ ಆಗಿರೋದು ಆಯಿತಾ. ಸೊ ಅಲ್ಲಿಂದ ಆ್ಯಕ್ಚುಲಿ ಹತ್ರ ಅವನು ಹೇಳ್ದ ಚೆನ್ನಾಗಿದೆ ಸರಿ ಬನ್ನಿ ಅಂತ. ಸೊ ಹಂಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಸೊ ನಾನು ಎಕ್ಸೈಟ್ ಆಗಿದ್ದೀನಿ, ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಟೈಮ್ ಸರಿಯಾಗಿ ಇವಾಗ 10 ಗಂಟೆ. ಒಂದು 3 ಕಿಲೋಮೀಟರ್ಸ್ ಟ್ರಕ್ ಮಾಡಬೇಕಂತೆ, ಅಷ್ಟೇನು ಟಫ್ ಅಂತ ಅನಿಸಲ್ಲ. ಎನಿವೇ ನೋಡೋಣ ಬನ್ನಿ ಗಾಯ್ಸ್. ಸೊ ಇವಾಗ ರೋಡ್ ಸಿಕ್ಕಾಬಿಟ್ಟೆ ಕನ್ಫ್ಯೂಸ್ ಆಗಿದೆ. ಈ ಕಡೆ ಒಂದು ರೋಡ್ ಕಾಣಿಸ್ತಿದೆ, ಈ ಕಡೆ ಒಂದು ರೋಡ್ ಕಾಣಿಸ್ತಿದೆ, ಸ್ಟ್ರೈಟ್ ಒಂದು ರೋಡ್ ಕಾಣಿಸ್ತಿದೆ. ಸೊ ನನ್ನ ಪ್ರಕಾರ ಈ ಕಡೆ ಹೋದರೆ ತೋಟಕ್ಕೆ ಹೋಗುತ್ತೆ, ಈ ಕಡೆ ಹೋಗೋದು ತೋಟಕ್ಕೆ ಹೋಗುತ್ತೆ. ಸೊ ಲೆಟ್ಸ್ ಫೋಕಸ್ ಆನ್ ದಿ ಸ್ಟ್ರೈಟ್ ರೋಡ್ ಆಯಿತಾ. ನೋಡೋಣ ಇಲ್ಲಿ ತನಕ ಯಾರ ಜನರು ಸಿಕ್ಕಿದ್ರೆ ಅವ್ರನ್ನ ಕೇಳಿ ನೋಡೋಣ. ಇಲ್ಲ ಅಂದರೆ ಅಷ್ಟೇ ವಾಪಸ್ ಬಂದು ಈ ರೋಡಲ್ಲಿ ಹೋಗೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ ಅಣ್ಣ, ಬಾಯ್. ಓಕೆ
ಸೊ ನನಗೆ ಗೊತ್ತಿರೋರು ಒಬ್ಬರು ಸಿಕ್ಕಿದ್ರು. ಸೊ ಅವರು ರೂಟ್ ಹೇಳಿ ಕೊಟ್ಟರು ಹೆಂಗೆ ಹೋಗ್ಬೇಕಂತ. ಸೊ ಥ್ಯಾಂಕ್ ಯು, ಅವ್ರನ್ನ ಸಿಕ್ಕಿದ್ದು ಒಳ್ಳೇದೈತಿ ಅಂತ ನಾನು ಇಲ್ಲಿ ಪರದಾಡಬೇಕಾಗಿತ್ತು. ಸೊ ಬನ್ನಿ ಹೋಗೋಣ. ಓಕೆ, ಏನೋ ಒಂದು ಸೈನ್ ಬೋರ್ಡ್ ಕಾಣಿಸ್ತಿದೆ ಮೇಲ್ಗಡೆ. ಸೊ ನೋಡುವ. ಸೊ ಅವ್ರು ಹೇಳಿದ್ರು ಒಂದು ಸಣ್ಣ ಬಿಲ್ಡಿಂಗ್ ಸಿಗುತ್ತೆ, ಅಲ್ಲಿಂದ ರೈಟ್ ತಗೋಬೇಕು, ಲೆಫ್ಟ್ ಹೋಗೋದು ಬೇಡ ಅಂತ. ಸೊ ಇದು KK ಪ್ಲ್ಯಾಂಟೇಷನ್ ಅಂತ ಬೋರ್ಡ್ ಹಾಕಿದ್ದಾರೆ, ಬಿ ಫಾರೆಸ್ಟ್ ಲೈಫ್ ಸ್ಟೈಲ್ ಸೊಲ್ಯೂಷನ್ಸ್ ಅಂತ. ಸೊ ನನ್ನ ಪ್ರಕಾರ ಹೋಮ್ ಸ್ಟೇ ಏನಾದರೂ ಇರ್ಬೋದು. ಸೊ ನನಗೆ ರೈಟಿಗೆ ಲೆಫ್ಟಿಗೆ ಹೋಗ್ಬೇಕಾ, ರೈಟ್ಗೆ ಹೋಗ್ಬೇಕಾ? ಶಿಟ್, ಕಾರ್ ಒಳಗಡೆ ಕಳೆದು ಹೋಗ್ಬಿಟ್ಟಿದ್ದೀನಿ ಗುರು ನಾನಂತೂ. ಈ ಥರ ಒಂದು ಸ್ಪಾಟ್ ಇದೆ ಅಂತಲೇ ಗೊತ್ತಿಲ್ಲಲ್ಲ ಗುರು ನನಗೆ. ಇಲ್ಲಿ ನೋಡಿದ್ರೆ ಮನೆ ಹತ್ರನೇ ಈ ಥರ ಒಂದು ಸ್ಪಾಟ್ ಇದೆ ಅಂತಲೇ ಗೊತ್ತಿಲ್ಲ ನನಗೆ ಇಲ್ಲಿ. ಆ್ಯಕ್ಚುಲಿ ನಾನು ರಾಂಗ್ ರೋಡಲ್ಲಿ ಬಂದಿದ್ದೀನಿ. ಈ ರೋಡಲ್ಲಿ ಎಲ್ಲ ಕಾಣಿಸುತ್ತೆ ಬರೋದು. ಸೊ ಇದು ಯಾವುದೋ ಒಂದು ಪ್ರಾಪರ್ಟಿಗೆ ಹೋಗುತ್ತೆ ಕಾಣುತ್ತೆ. ಎನಿವೇ ನೋಡೋಣ ಜಾಗ ಏನಿದೆ ಗುರು ಇದು. ಅಯ್ಯೋ ಕ್ರೇಜಿ ಮಾತ್ರ. ಇದೆಲ್ಲ ನೋಡಿದ್ರೆ ನನಗೆ ಆನೆ ಲದ್ದಿಯೆಲ್ಲ ಕಾಣಿಸ್ತಾ ಇದೆ. ಆನೆ ಇಲ್ಲಿ ಇರಲ್ಲ ಕಾಣಿಸುತ್ತೆ, ನೋಡೋಣ. ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ್ಬೇಕಾದ್ರೆ ಮೈಯೆಲ್ಲ ಒಂಥರ ಜುಮ್ ಅನಿಸಿದೆ ನನಗೆ ಸತ್ಯವಾಗ್ಲು. ಸಡನ್ ಬಂದರೆ ಏನು ಮಾಡೋದು ಗುರುವೇ? ಓ ಎಸ್, ಅಲ್ಲಿ ಏನೋ ಒಂದು ಹೋಮ್ ಸ್ಟೇ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗಿ ವಾಪಸ್ ಬರುವ. ನಾಟ್ ಅ ಪ್ರಾಬ್ಲಮ್. ಆ್ಯಕ್ಚುಲಿ ಅಲ್ಲಿ ಯಾರು ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಇದು ಯಾವ್ದು ಗುರು ಇದು? ಭೂತ ಬಂಗಲೆ. ಅಯ್ಯೋ ಅಯ್ಯೋ, ಏನು ಇಲ್ಲ ಅಲ್ಲಪ್ಪ ಇಲ್ಲಿ. ಬಿಲ್ಡಿಂಗ್ ಮಾತ್ರ ಇದೆ, ಏನಿಲ್ಲ. ಏನು ಹಾರರ್ ಥರ ಅನಿಸ್ತಿದೆ ನನಗೆ ಇದೆಲ್ಲ. ಸೀರಿಯಸ್ಲಿ ಗಾಯ್ಸ್, ಹಾರರ್ ಥರನೇ ಅನಿಸ್ತಾ ಇರೋದು. ಇನ್ನು ಈ ಕಡೆ ಹೋದರೆ ನಾನು ಕಂಪ್ಲೀಟ್ ಲಾಸ್ಟ್ ಆಗಿಬಿಡ್ತೀನಿ. ಸೊ ಗೈಸ್, ರಾಂಗ್ ರೂಟಲ್ಲಿ ಬಂದುಬಿಟ್ಟಿದ್ದೀನಿ ನಾನು. ಸೊ ಆ್ಯಕ್ಚುಲಿ ನಾನು ಬಂದಿದ್ದು ಕರೆಕ್ಟೇ. ಅಲ್ಲಿ ಒಂದು ಬೋರ್ಡ್ ಕಾಣಿಸ್ತಲ್ಲ, KK ಪ್ಲ್ಯಾಂಟೇಷನ್ ಅಂತ. ಸೊ ಅಲ್ಲಿಂದ ಸ್ವಲ್ಪ ಬಂದುಬಿಟ್ಟು ಒಂದು 100 ಮೀಟರ್ಸ್ ರೈಟ್ ಸೈಡ್ಗೆ ಒಂದು ರೋಡ್ ಸಿಗುತ್ತೆ ಅಂತ. ಆ ರೋಡಲ್ಲಿ ಹೋಗ್ಬೇಕಿತ್ತಂತೆ ನಾನು. ನನಗೆ ಆ್ಯಕ್ಚುಲಿ ಆ ರೋಡ್ ಕಾಣಲಿಲ್ಲ. ಸೊ ಇವಾಗ ರಿಟರ್ನ್ ಹೋಗ್ತಾ ನೋಡುವ. ಓಕೆ, ಇದೇ ರೋಡು. ಫೈನ್. ಅದು ಆ್ಯಕ್ಚುಲಿ ಕಾಂಕ್ರೀಟ್ ರೋಡ್ ಹಿಂಗೆ ಇಷ್ಟೊಂದು ಚೆನ್ನಾಗಿದೆ ಅಲ್ಲ, ಯಾರು ಮೈಂಡ್ ಮಾಡಲ್ಲ ಈ ರೋಡ್ನ, ಗುಮ್ಮಂತ ಹೋಗ್ಬಿಡ್ತಾರೆ. ಸೊ ನಾನು ಹಂಗೆ ಆಗಿರೋದು. ಓಕೆ ಫೈನ್, ಪ್ರಾಬ್ಲಮ್ ಇಲ್ಲ, ಹೋಗೋಣ. ಗುರು ಆನೆಲದಿ ಗುರು. ರೋಡ್ ನೋಡಿದ್ರೆ ಹಿಂಗೆ ಇದೆ. ಇದೆಲ್ಲ ನಂಗೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ ಯಾವ ರೋಡಲ್ಲಿ ಹೋಗೋದಂತ. ನೋಡಿದ್ರೆ ನನಗೆ ಮೈಯೆಲ್ಲ ಜುಮ್ ಅನಿಸ್ತಿದೆ. ಸೊ ಎಂಥ ಒಂದು ಸ್ಪಾಟಲ್ಲಿ ಇದ್ದೀನಿ ಅಂತ ನಾನಿವಾಗ ಲಿಟ್ರಲಿ ಸಖತ್ ಭಯ ಆಗ್ತಿದೆ. ಸೊ ಫೋನ್ ಬೇರೆ ಸಿಗ್ತಾಯಿಲ್ಲ ಅವನಿಗೆ. ಎಲ್ಲಿ ಹೋಗೋಣ ಅಂತ ಕೇಳೋಣ ಅಂತ ಹೇಳಿದ್ರೆ ನೆಟ್ವರ್ಕ್ ಝೀರೋ ಇದೆ ಇಲ್ಲಿ. ಐ ಥಿಂಕ್ ಇದೇ ರೋಡ್ ಅನ್ಕೋತೀನಿ, ನೋಡೋಣ. ಸೊ ನನ್ನ ಪ್ರಕಾರ ಇದೇ ರೋಡ್ ಅಂದ್ಕೊಳ್ತೀನಿ, ನೋಡುವ. ಏನು ಅಪಾಯ ಆಗದಿದ್ರೆ ಸಾಕು. ಅಪಾಯವಿದೆ, ಎಚ್ಚರಿಕೆ ಅಂತ ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ. ಎಂಥ ಸ್ಪಾಟ್ ಗುರು ಇದು, ದೇವ್ರೇ. ಸೊ ನನ್ನ ಫ್ರೆಂಡ್ ಬಂದ ಅಲ್ಲಿ. నాకు ಕನ್ಫ್ಯೂಸ್ ಆಚಿ ಇದೇ ರೋಡಾ ಅಲ್ಲ ಹಾಕುವ ಪರ್ಲೆ. నాకు ಅಲ್ಲಿ ಇಲ್ಲಿ ಪಾಪ ಕೊಡಿಕೋಡ್ ರೋಡ್ ಕಿಡ್ಚಲ್ಲ, ಅದಲ್ಲಿ ಪೋಂಡ ಇದ್ಲು ಪೋಂಡ ಆಚೆ ನಂಗೆ. ಸೊ ಫೈನಲಿ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸುತ್ತಮುತ್ತ ನೋಡಿ ಸಖತ್ತಾಗಿದೆ. ಸೊ ಇಲ್ಲಿ ಕೆಳಗಡೆ ಒಂದು ಕ್ವಾರ್ಟರ್ಸ್ ಇದೆ. ಕ್ವಾರ್ಟರ್ಸ್ ತನಕ ಗಾಡೀಲಿ ಬರ್ಬೋದು. ಸೊ ಅಲ್ಲಿಂದ ಈ ಕಡೆ ಟ್ರೆಕ್ ಮಾಡಬೇಕಾಗುತ್ತೆ. ಹೇಳ್ಬೇಕಾದ್ರೆ ಇದೊಂದು ಟ್ರೆಕ್ಕಿಂಗ್ ಸ್ಪಾಟ್ ಅಂತ ಏನಿಲ್ಲ.
ಇದು ನಾನೊಂದು ಲೋಕಲ್ ಏಡ್ಸ್ ಆಗಿಬಿಟ್ಟು ನಾನೊಂದು ಪರ್ಮಿಷನ್ ತಗೊಂಡು ಒಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಿರೋದು ಅಷ್ಟೇ. ಇದೊಂದು ಟೂರಿಸ್ಟ್ ಸ್ಪಾಟ್ ಅಂತ ಏನಿಲ್ಲ, ಬಟ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗೋಣ. ಹೊಳೆ ಹತ್ರ ಬಂದ್ವಿ ನಾವು. ಸೊ ನೋಡಿ, ಇದೊಂದು ಸುತ್ತ ಫುಲ್ಲು ಬೆಟ್ಟ, ಮಧ್ಯದೊಂದು ಹೊಳೆ, ಸಖತ್ತಾಗಿದೆ ಮಾತ್ರ. ಸೊ ನೀಡ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ. ಸೊ ಇವನೇ ನನ್ನ ಫ್ರೆಂಡ್, ಆ್ಯಕ್ಚುಲಿ ಇಲ್ಲಿ ಗಾರ್ಡ್ ಆಗಿ ವರ್ಕ್ ಮಾಡ್ತಿರೋದು. ಸೊ ಅವ್ರ ಪರ್ಮಿಷನಿಂದನೇ ನಾನು ಇಲ್ಲಿಗೆ ಬರ್ತಾ ಇರೋದು. ಸೊ ಹಂಗಾಗಿ ಯಾರನ್ನೂ ಎಲ್ಲೋ ಮಾಡಲ್ಲ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಆನೆ ಲದ್ದಿ. ಆನೆ ರೆಗ್ಯುಲರ್ ಅಲ್ಲ ಇಲ್ಲೇ ಈಗ ಹಿಂಗೆ ಪೋಚಿಂಗ್ ಕೊಡಿಗೆ ಪೋಯಿರು ಅಲ್ಲ ಇಲ್ಲೇ ನಿಂಗಿಪ್ಪ. ಹಾಂ ಓಕೆ, ಇಲ್ಲೇ ನಿನ್ನ ಜೊತೆಗೆ ಆಚಿ ಇಲ್ಲೇ ನಂಗೆ ಗುಮ್ಮು ಓಡಿನ ಬಪ್ಪದೆ ವಾಪಸ್ಸು. ಗೊತ್ತಾಗಿರೋಲ್ಲ. ಸೊ ಇಲ್ಲಿ ನೆರಳಿರೋದ್ರಿಂದ ಅಷ್ಟೊಂದು ಟಯರ್ಡ್ ಅನಿಸಲ್ಲ, ಪೀಸ್ಫುಲ್ಲಾಗಿ ಹೋಗ್ಬೋದು. ಸೊ ಇದು ಬೆಟ್ಟ ತನಕ ಹಿಂಗೆ ಇರುತ್ತೆ ಕಾಣುತ್ತೆ. ಕುಂದಗೈತೆ ಇನ್ನೇ ಉಂಟ ನಳ. ಹಾಂ ಓಕೆ. ಸೊ ಇನ್ನೇನೇ ಚಾಯ್ ಆ್ಯಕ್ಚುಲಿ ಸುಸ್ತಾಬ್ಲೆ ಇಲ್ಲಿ ಮನೆ ಇಂಜಿ ಸ್ವಾಮಿ ಅಕ್ಕತ್ರ ಕಲ್ಲೇ ನೋಟು. ಇಲ್ಲಿ ಎಂದನೇ ಶಿವ ಬದುಕಿ ನಿಜ ಜನ. ದಂಡು ಮನೆ ಅಂತ ಅಂದೆ.
ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ. ಸೊ ಅದು ಕಾಣಕ್ಕೆ ಈಸಿ ಅಂತ ಅನಿಸುತ್ತೆ, ಕಷ್ಟ ಇದೆ, ನೋಡೋಣ. ಲೆಟ್ಸ್ ಟ್ರೈ. ಈಗ ಪ್ರಾಪರಾಗಿ ರೋಡ್ ಇಲ್ಲ, ಇಲ್ಲಿದೆ ಆ್ಯಕ್ಚುಲಿ. ಸೊ ಆನೆ ಲದ್ದಿ ನೋಡಿದ್ದಲ್ಲ, ಬಟ್ ಇದೆಲ್ಲ ಹಳೇದು. ಸದ್ಯಕ್ಕೆ 1 ಮಂತ್ ಆಯ್ತಂತ ಆನೆ ಬಂದು. ಟ್ರೆಕ್ ಮುಗೀತು. ಈಗ ಮೇಲ್ಗಡೆಯಿಂದ ಇಳಿತಾ ಇದ್ವಿ ಕೆಳಗಡೆ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಓಕೆ, ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಹೊಳೆ ಇದೆ. ಆ ಹೊಳೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಂಗೆ ಮನೆ ಕಡೆ. ಸೊ ಇಳಿಯೋ ಸ್ವಲ್ಪ ಚಾಲೆಂಜಿಂಗ್, ಸಿಕ್ಕಾಪಟ್ಟೆ ಜಾರುತ್ತೆ. ಅಂದರೆ ಫುಲ್ ಹುಲ್ಲೆಲ್ಲ ಫುಲ್ ನೈಸ್ ಆಗಿಬಿಟ್ಟಿದೆ ಅಲ್ಲ, ಅದರಿಂದ ಸ್ವಲ್ಪ ಸ್ಲೈಡ್ ಆಗ್ತಿದೆ. ಓಕೆ, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಸೊ ಬನ್ನಿ ಅಲ್ಲಿ ಡೈರೆಕ್ಟ್ ಇವಾಗ ಹೊಳೆ ಹತ್ರ ಸಿಗೋಣ. ಸೊ ಇವಾಗ ಅಲ್ಲಿ ಒಂದು ಒಳ್ಳೆ ಸ್ಪಾಟ್ ಇದೆ ಅಂತೆ, ನೋಡೋಣ, ಹೋಗೋಣ ಅದರ ಹತ್ರ. ಆಲೆಪೊಂಡು. ಓ, ನೀರು ಸುಮಾರು ಉಂಟಲ್ಲ ಇದು. ಓ, ಇದು ಚೆನ್ನಾಗಿದೆ ಆ್ಯಕ್ಚುಲಿ. ದಾಟೊಂಡಿಲ್ಲ ಈಗ. ಓ, ಕೀಕಿ ಹೋಗುವ ಜಾರಲ್ಲ ಅದು, ಜಾರುವ. ಓಕೆ, ಕೈಲೇ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ, ಆದರೂ ಪರವಾಗಿಲ್ಲ, ಹೋಗೋಣ. ಓಕೆ, ಅಷ್ಟೇ ಗುರು, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಆರಿದ್ರೆ ಮುಗೀತು. ಸೊ ಮಚ್ ಈ ಥರ ಜಾಗ ಕಾಟ್ನಂಗೆ ಥ್ಯಾಂಕ್ ಯು. ಮಿಂಜಕ್ಕೆ ಬಾ. ಓಕೆ ಸರಿ, ಕಿಟ್ಟ ನೆಕ್ಸ್ಟ್ ಟೈಮ್ ಪಾಪಿ. ಥ್ಯಾಂಕ್ ಯು ಸೊ ಮಚ್. ಅಚ್ಚಾ ಬಾಯ್. ಹೊಂಟಿದ್ದು ರೆಸ್ಟ್ ಮಾಡಿ ಬಾಯ್. ಏನು ಪಾಪ ಫೋನ್ ಮಾಡಿ.
ಓಕೆ ಕಂಗ ಬಾಯ್ ಸರ್. ಸೊ ಫೈನಲಿ ನಮ್ಮದು ಟ್ರೆಕ್ ಮುಗೀತು. ಸೊ ನನಗೆ ಫ್ರೆಂಡ್ಗೆ ಥ್ಯಾಂಕ್ ಹೇಳ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಎಂಥ ಒಂದು ಎಕ್ಸ್ಪೀರಿಯನ್ಸ್ ಗುರು, ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸರಿ ಎಂಜಾಯ್ ಮಾಡಿದೆ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರೋ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸಬ್ರು ಇದ್ದರೆ ಅಲ್ಲೇ ಸೈಡಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಥ್ರೂ ಬರುತ್ತೆ. ಇನ್ನಷ್ಟು ಒಳ್ಳೊಳ್ಳೆ ಪ್ಲೇಸಸ್ ತೋರಿಸ್ತಾ ಇರ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದಂದರೆ ಗೊತ್ತಲ್ವಾ ಏನು ಮಾಡಬೇಕಂತ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಗೈಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. See you in next video.